ನಮ್ಮ ಜಿಲ್ಲಾ ಕ್ರೀಡಾಂಗಣ ಅಂದ್ರೆ ಯಾದಗಿರಿ ಸ್ಟೇಡಿಯಂ ಅಲ್ಲಿ ನಾವು ಬಂದಿದ್ವಿ. ಇದು ಬ್ಯಾಕ್ ಸೈಡ್ ಗ್ರೌಂಡ್. ಇದು ಈ ಗ್ರೌಂಡ್ ಅಲ್ಲಿ ನಾವು ನನಗೆ ಸುಮಾರು ಹುಡುಗರು ಹೇಳಿದ್ರು, ಹಿಂದ್ಗಡೆ ಬಹಳಷ್ಟು ಎಕ್ವಿಪ್ಮೆಂಟ್ ಹಿಂಗೆ ಕದ್ದಿಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ತಿಲ್ಲ, ಹಂಗೆ ಕೋಳಿಯಾಗಿ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ಬಹಳ ಜನ ಹೇಳಿದ್ರು. ಸೊ ಅದು ರಿಯಾಲಿಟಿ ನೋಡೋಕಂತ ನಾನು ಬಂದಿದ್ದೆ. ನಾನು ನೋಡಿ ಫುಲ್ ಶಾಕ್ ಆಗ್ತದೆ. ಏನಂದ್ರೆ ಬಾಸ್ಕೆಟ್ ಬಾಲ್ ಗೇಮ್ ಇದೆಲ್ಲ, ಆ ಗೇಮ್ ನಮ್ಮಲ್ಲಿ ಯಾದಗಿರಿ ಇಲ್ಲ ಅಲ್ಲ ಹೇಳ್ಕೊಂಡು ಬಂದಿದ್ರು. ನಮ್ಮಲ್ಲಿ ಇದಿಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ನಮ್ಮಲ್ಲಿ ಯಾವ್ದಿಲ್ಲ, ಒಂದು ಬಾಲ್ ಇಲ್ಲ ಅಂತ ಹೇಳಿ. ಇವಾಗ ನೀವೆಲ್ಲ ನೋಡೋದು ನೂರಾರು ಸಂಖ್ಯೆದಲ್ಲಿ ಬಾಸ್ಕೆಟ್ ಬಾಲ್ ಗೇಮ್ದು ಒಂದು ರ್ಯಾಕ್ ಇರತ್ತಲ್ಲ, ಗೋಲ್ ಪೋಸ್ಟ್, ಆ ಗೋಲ್ ಪೋಸ್ಟ್ ನೂರಾರು ಇದರಲ್ಲಿ ಬಿದ್ದಿದೆ. ಎಲ್ಲ ಎಕ್ವಿಪ್ಮೆಂಟ್ಸ್ ಹಿಂಗೆ ಬಿದ್ದಿದೆ. ಎಷ್ಟು ವರ್ಷದಿಂದ ಹಂಗೆ ಬಿದ್ದಿದೆ. ಸ್ಟ್ಯಾಂಡ್ಸ್ ಇದೆ, ಎಲ್ಲ ಇದೆ, ಮ್ಯಾಟ್ಸ್ ಇದೆ, ಎಲ್ಲ ಮ್ಯಾಟ್ಗಳು, ಹಡಲ್ಸ್ಗಳು ನೋಡಿ, ನೂರಾರು ಲೆಕ್ಕದಲ್ಲಿ ಹಡಲ್ಸ್ಗಳು ಬಿದ್ದಿದೆ. ಆದ್ರೆ ಇದನ್ನ ಯೂಸ್ ಮಾಡಿದಾರ ಒಂದರಲ್ಲಿ ಎಲ್ಲೂ ಇಲ್ಲ. ನನ್ಗೆ ಸಖತ್ ಬೇಜಾರು ಏನಾಗುತ್ತೆ ಗೊತ್ತಾ, ಎಷ್ಟು ಕಾಂಪಿಟೇಷನ್ ಇಲ್ಲಿ ಹುಡುಗರು ಆಡ್ಕೊಂಡು ಬಂದಿದ್ದಾರೆ. ಆದ್ರೆ ಒಂದು ವಿಕ್ಟ್ರಿ ಸ್ಟ್ಯಾಂಡ್ ಮೇಲೆ ನಿಲ್ಸ್ಕೊಂಡು ಮೆಡಲ್ ಸೆಲೆಬ್ರೇಷನ್ ಮಾಡಿಸ್ಬೇಕು. ಆಕ್ಚುಲಿ ಆ ಮೆಡಲ್ ನ ವಿಕ್ಟ್ರಿ ಸ್ಟ್ಯಾಂಡ್ ಇಲ್ಲಿ ಇಲ್ಲ ಅಂತ ಹೇಳಿ ಹೇಳ್ಕೊಂಡ್ ಬಂದಿದ್ರು. ಇವತ್ತು ನನ್ ಶಾಕ್ ಆಗ್ತಾ ಇದೆ, ಗೊತ್ತಿಲ್ಲ ಯಾವಾಗಿಂದ ವಿಕ್ಟ್ರಿ ಸ್ಟ್ಯಾಂಡ್ ಬೋರ್ಡ್ಗಳು ನೀವು ನೋಡ್ಬೋದು. ವಿಕ್ಟ್ರಿ ಸ್ಟ್ಯಾಂಡ್ ಬೋರ್ಡ್ ಇದೊಂದು ಮೂರು ಇದು ವಿಕ್ಟ್ರಿ ಸ್ಟ್ಯಾಂಡ್ ಬೋರ್ಡ್ಗಳು ಇಲ್ಲೇ ಹಿಂಗೆ ಬಿದ್ದಿದೆ ಕೋಳೆ ಆಗಕ್ಕೆ. ಹೊರ್ತು ನಮ್ಮ ಹುಡುಗರಿಗೆ ಆಯ್ತು, ಅವ್ರನ್ನ ಒಳ್ಳೆ ಮೆಡಲ್ ಮಾಡಾದ್ಮೇಲೆ ಗೆದ್ಬಿಟ್ಟು ಅವ್ರನ್ನ ಇದು ಮಾಡ್ಕೊಡ್ಬೇಕಂತ ಹೇಳಿ ಯಾವ ರೀತಿ ಇಲ್ಲಿ ಇಲ್ಲ. ಆದ್ರೆ ಇಲ್ಲಿ ಹಿಂಗೆ ಮುಚ್ಚಿಟ್ಟಿದ್ದಾರೆ ನೋಡ್ಬೋದು. ಸುಮಾರು ಇಲ್ಲಿ ಎಕ್ವಿಪ್ಮೆಂಟ್ಸ್ ಗಳು ಹಂಗೆ ಅದು ಕೋಳೆ ಆಗೇ ಬಿದ್ದಿ ಹಾಳಾಗ್ಬೇಕು ಆ ಹೊರ್ತು ಮಕ್ಕಳಿಗೆ ಯೂಸ್ ಮಾಡಕ್ ಬಿಡಬೇಡ ಅಂತ ಹೇಳಿ ಇಂಥ ಮೈಂಡ್ ಸೆಟ್ ಇರೋರು ಇಲ್ಲಿ ಜನ. ಇದೇ ತರ ಬಹಳಷ್ಟು ಬೇಜಾರಾಗತ್ತೆ. ಏನಂದ್ರೆ ಎಷ್ಟೋ ನೂರಾರು ಎಕ್ವಿಪ್ಮೆಂಟ್ಸ್ ಇಲ್ಲಿ ಬಂದಿದೆ, ಆದ್ರೆ ಇಲ್ಲಿ ಹುಡುಗರಿಗೆ ಒಂದು ಸ್ಪೋರ್ಟ್ಸ್ಗೆ ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಈ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಬಹಳಷ್ಟು ಜನ ಏನೇನೋ ಅವರು ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಬೆಳೀತಾರೆ ಅಂತ ಮುಂದೆ ಅಂತ ಆಸೆ ಇರ್ತದೆ. ಆದ್ರೆ ಇಲ್ಲಿ ನಮ್ಮ ಸಿಸ್ಟಮ್ ಅವ್ರನ್ನ ಸಪೋರ್ಟ್ ಮಾಡಕ್ಕೆ 1% ಕೂಡ ಹೆಲ್ಪ್ ಇಲ್ಲ. ಅಷ್ಟು ಬೇಜಾರಾಗ್ತದೆ. ಅಂದ್ರೆ ಯಾಕೆ ಯಾದಗಿರಿಯಿಂದ ಸ್ಪೋರ್ಟ್ಸ್ ಪರ್ಸನ್ಗಳು ಮುಂದೆ ಬರ್ತಾರೆ ಅಂದ್ರೆ ಇದೇ ದೊಡ್ಡ ರೀಸನ್ಗಳು ಇದೆ. ನಾನು ಇದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ನಾನು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ತಗೋತಾ ಇದ್ದೆ ಅಂದ್ರೆ, ಎಲ್ಲ ನೂರಾರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿ ಎಲ್ಲ ಸಾಮಗ್ರಿ ಆಯ್ತು, ಎಲ್ಲ ವಸತಿ ಆಯ್ತು, ಎಲ್ಲ ಇಟ್ಟಿದ್ದಾರೆ. ಹೊರ್ತು ಮಕ್ಕಳಿಗೆ ಯೂಸ್ ಆಗತ್ತೆ ಅಂತ ಹೇಳಿ ಒಂದು ಚೂರಿಲಿ ಆ ರೀತಿ ಸಪೋರ್ಟ್ ಇಲ್ಲ. ಸೊ ಇದನ್ನ ಯಾರು ಪರಿಹಾರ ಮಾಡ್ಕೊಡ್ತಾರೆ ನನ್ಗಂತೂ ಗೊತ್ತಾಗ್ತಲ್ಲ. ಇವಾಗ ಪ್ರೆಸೆಂಟ್ CM ಮತ್ತೆ DK ಶಿವಕುಮಾರ್ ಅವರು ಅವರೇ ಬಂದು ನಮ್ಮನ್ನ ಕಾಪಾಡಬೇಕು. ಬಿಕಾಸ್ ನಾವು ಕ್ರೀಡಾಪಟುಗಳು ಕೇಳಿ ಸಾಯ್ತಾ ಇದೀವಿ, ಹೊರತು ನಮ್ಮನ್ನ ಯಾವ್ದಲ್ಲಿ ಹೆಲ್ಪ್ ಸಿಗ್ತಾ ಇಲ್ಲ. ನೀವುಗಳು ಬಂದು ಇಲ್ಲಿ ವಿಸಿಟ್ ಆಗಿ ಒಂದ್ಸತಿ ಇಡೀ ಸ್ಟೇಡಿಯಂನ ನಮ್ಮನ್ನ ಪರಿಹಾರ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ನಾಳೆ ದಿವಸ ನಾವು ಎಲ್ಲಾ ಕ್ರೀಡಾಪಟುಗಳು ಬೀದಿ ಮೇಲೆ ಹೋಗಿ ಕುತ್ಕೋತೀವಿ. ಅವಾಗ ನೀವೇ ಬಂದು ಅದನ್ನ ನಮ್ಮನ್ನ ಸಮಾಧಾನ ಮಾಡ್ಕೊಡ್ಬೇಕಾಗತ್ತೆ. ಸೊ ದಯವಿಟ್ಟು ಇದನ್ನ ಗಮನಿಸಬೇಕು. ಸಂಬಂಧಪಟ್ಟಿದ್ದ ಎಲ್ಲಾ ಕ್ರೀಡಾಪಟುಗಳಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಬಂದು ಇಲ್ಲಿ ಗಮನಿಸಬೇಕು, ನಮ್ಮನ್ನ ಕಾಪಾಡಬೇಕು. ಥ್ಯಾಂಕ್ ಯು.